ಜೀವನದಲ್ಲಿ ದೇವರು ನಮಗೊಂದು ಅವಕಾಶ ಕೊಡ್ತಾನೆ, ಎಲ್ಲರಿಗೂ ಅವಕಾಶ ಕೊಡ್ತಾನೆ. ದೇವರಂತಾನೆ ನನ್ನ ಹತ್ರ ಎರಡಿದೆ ಅಂತ, ನಿಮಗೆ ಯಾವ್ದು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ. ದೇವರ ಹತ್ರ ಏನಿದೆ? ಎರಡು. ಒಂದು ದೇವರು, ಇನ್ನೊಂದು ದೇವ್ರದ್ದು. ನಾವು ದೇವ್ರಿಗಂತೀವಿ, ದೇವರೇ ನಿನ್ ತಗೊಂಡ್ರೆ ಏನ್ ಮಾಡ್ಬೇಕು ನಾವು? ನೀನ್ ಸುಮ್ಮನೆ ದೇವ್ರ ಮನೇಲಿ ಕೂತಿರೋ, ಪೆಟ್ಟಿಗೆಲ್ ಕೂತಿರೋ, ನಿಂದು ಅಂತಿದೆಯಲ್ಲ ಅದೆಲ್ಲ ನಮ್ಗೆ ಇರಲಿ. ಕೆಲವರಿಗೆ ಅಪ್ಪ ಬೇಡ, ಅಪ್ಪನ ಆಸ್ತಿ ಬೇಕು. ನಮ್ಗೆ ಅಪ್ಪ ತಿಮ್ಮಪ್ಪ ಬೇಡ, ಅವನ ಆಸ್ತಿ ಬೇಕು. ಅವನ್ ಕೊಟ್ಟದ್ದೇ ಅನ್ನ, ಅವನ್ ಕೊಟ್ಟದ್ದೇ ಬಟ್ಟೆ, ಎಲ್ಲ ಅವನ್ ಕೊಟ್ಟದ್ದೇ. ಅವನ್ ಕೊಡದೆ ನಮ್ದು ಅಂತ ನಾವೇನಾದ್ರು ತಂದಿದ್ದು ನೆನಪಿದೆ ಯಾರಿಗಾದ್ರು? ಬರುವಾಗ ಯಾರಾದ್ರೂ ಏನಾದ್ರು ತಂದಿದ್ದಿದ್ಯಾ? ಬ್ಯಾಂಕ್ ಬ್ಯಾಲೆನ್ಸು, ಅಥವಾ ಕೈಯೊಳಗೆ ವಾಚು ಉಂಗ್ರ ಹಾಕೊಂಡು ಬಂದದ್ದು, ಕತ್ತೊಳೊಂದು ಸಣ್ಣ ಎಳೆ ಚೈನ್ ಹಾಕೊಂಡು ಹುಟ್ಟಿದ್ದು, ಮೈ ಮೇಲೆ ಒಂದು ಟ್ರಿಮ್ ಆಗಿ ಸೂಟ್ ಹಾಕೊಂಡು, ಯಾರು ಕೇಳಿದ್ರೆ ಎಲ್ಲರೂ? ಎಷ್ಟೆಲ್ಲ ವಿಚಿತ್ರಗಳ ಹುಟ್ಟನ್ನ ನಾವು ನೋಡ್ತೇವೆ ಟಿವಿಲೆಲ್ಲ. 2 ತಲೆ 3 ಕೈ 2 ಕಣ್ಣು ಇವೆಲ್ಲ ನೋಡ್ತೀವಿ. ಆದ್ರೆ ಯಾವುದೇ ಒಂದು ಮಗು ಹುಟ್ಟುವಾಗ 100 ಗ್ರಾಮ್ ಬಂಗಾರ ಹಾಕೊಂಡು ಹುಟ್ಟಿತು, ಬರುವಾಗ ಪ್ಯಾಂಟು ಶರ್ಟ್ ಹಾಕೊಂಡು ಹುಟ್ಟಿತು, ಎಲ್ಲರೂ ಕೇಳಿದಿರಾ? ಇಲ್ಲೇ ಇಲ್ಲ. ದಾಸರು ಕೇಳ್ತಾರೆ, ಬರುವಾಗ ಏನ ತಂದೆ, ಬರುತ್ತಲೇ ಎಲ್ಲಾನು ನನ್ನದೆಂದೆ. ನಾವು ಬರುವಾಗ ತಂದಿಲ್ಲ ಅಷ್ಟೇ ಅಲ್ಲ, ಹೋಗುವಾಗೂ ಏನು ತಗೊಂಡು ಹೋಗಲ್ಲ, ಅದ್ರ ನೆನಪಿರ್ಬೇಕು. ಹೋಗುವಾಗ್ಲೂ ಏನು ತಗೊಂಡು ಹೋಗೋಂಗಿಲ್ಲ, ಬರುವಾಗೂ ಏನು ತಂದಿಲ್ಲ. ಬರೀ ಕೈಯಲ್ಲಿ ಬಂದ್ವಿ, ಬರೀ ಕೈಯಲ್ಲಿ ಹೋದ್ವಿ. ದೇವರು ನಮ್ಮ ಪೂರ್ವ ಜನ್ಮಕ್ಕೆ ಅನುಸಾರಿಯಾಗಿ ಈ ಲೋಕದಲ್ಲಿ ಕೆಲವನ್ನ ನಮಗ್ ಕೊಟ್ಟಾಗ ಮಾಡ್ತಾನೆ. ಅದು ಯಾಕೆ ಗೊತ್ತಾ? ನಮ್ಮನ್ನು ಟೆಸ್ಟ್ ಮಾಡ್ಲಿಕ್ಕೆ. ನಿಂಗೆ ನಾನು ಕೊಟ್ರೆ ಅದೇ ಬುದ್ಧಿಯಿಂದ ನೀನು ನನ್ನ ಹೆಸರಿನಲ್ಲಿ ಯಾರ್ಯಾರು ಕೊಡ್ತೀಯ ನೋಡೋಣ ಅಂತ ಕೊಡ್ತಾನೆ. ಕೊಡೋ ಬುದ್ಧಿ ಕೊಡೋದು ಕಷ್ಟ. ಕೊಟ್ಟ ದೇವರು ಕೊಡುವ ಬುದ್ಧಿಯನ್ನ ಕೊಡೋದು ಬಹಳ ಕಷ್ಟ. ಯಾರಿಗೂ ದೇವರು ಮೋಸ ಮಾಡಿಲ್ಲ. ದೇವರಿಗೆ ಮೋಸ ಮಾಡೋರೇ ಎಲ್ಲ. ಕೊಟ್ಟ ದೇವರಿಗೆ ಇಲ್ಲ ಅಂದ್ಬಿಡ್ತಾನೆ. ದೇವರಂತ ನಾನೇ ಎಲ್ಲ ನಿಮಗೆ ಕೊಟ್ಟದ್ದು, ನಾನು ನಿಮ್ಮನ್ನ ಏನೂ ಕೇಳಲ್ಲ. ಯಾಕಂದ್ರೆ ನನ್ನ ಹತ್ರ ಇರೋದೇ ಒಂದು ಮಣ, ನಿಮಗೆ ತಗೊಂಡ ನಾ ಏನ್ ಮಾಡ್ಲಿ? ದೇವರು ಏನೂ ತಗೊಳ್ಳದೇ ಇದ್ರು ದೇವರು ಕೊಟ್ಟದ್ದನ್ನ ನೆನಪು ಮಾಡಿಕೊಂಡು ನಾವು ಮಾತ್ರ ದೇವರಿಗೆ ಈ ಮನೆ ನಿಂದೆ, ಈ ಹೆಂಡತಿ ನಿಂದೆ, ಈ ಮಕ್ಕಳ ನಿಂದೆ, ನಾನೇ ನಿಂದಾಸ ಆದ್ಮೇಲೆ ಇದೆಲ್ಲ ನಿಂದಲ್ವಾ ಸ್ವಾಮಿ, ನಂದಂತ ಏನಿದೆ ಇಷ್ಟು ಅಂದ್ರೆ ಅವನ ಖುಷಿ. ಅಪ್ಪ ಆಫೀಸಿಂದ ಬರುವಾಗ ಒಂದಷ್ಟು ಸಿಹಿ ತಿನಿಸನ್ನ ತಂದು ಪುಟ್ಟ ಮಗು ಕೈಲಿ ಕೊಟ್ಟಾಗ ಮತ್ತೆ ಅಪ್ಪ ಮಗುವನ್ನ ಕೇಳ್ತಾನೆ, ನಂಗೊಂದು ಕೊಡು ಅಂತ. ಆ ಮಗು ಅಷ್ಟನ್ನು ತೆಗೆದು ಅಪ್ಪನ ಕೈಲಿ ಹಾಕ್ಬಿಟ್ರೆ ಅಪ್ಪನಿಗೆ ಭಾರಿ ಖುಷಿ. ಯಾವ ಅಪ್ಪನೂ ಕೂಡ ನಂಗೆ ಕೊಟ್ಟ್ಯಾ ನಿಂಗೊಂದು ಕೊಡಲ್ಲ ಅಂತ ತಿಂತಾನ? ತಿನ್ನಲ್ಲ, ಮಗುಗೆ ವಾಪಸ್ ಕೊಡ್ತಾನೆ. ಅವ್ ಯಾಕೆ ಕೇಳ್ತಾನೆ ಅಂದ್ರೆ ಕೊಡೋ ಬುದ್ಧಿ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳುವಂತೆ ಭಗವಂತ ಈ ಜೀವನದ ಒಳಗೆ ನಮ್ಗೆಲ್ಲ ಸಂಪತ್ತೆಲ್ಲ ಕೊಟ್ಟಿರ್ತಾನೆ. ಆದ್ರೆ ದೇವರನ್ನ ನಾವು ಕೇಳಬೇಕು, ನೀ ಕೊಡೋದು ಸ್ವಲ್ಪ ಕಡಿಮೆ ಮಾಡು ಪರವಾಗಿಲ್ಲ, ಆದ್ರೂ ಕೊಡೋ ಬುದ್ಧಿ ಹೆಚ್ಚು ಮಾಡು. ನೀನು ಕೊಟ್ಟದ್ದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಜೀವನದಲ್ಲಿ ನಾವು ಸಂಗ್ರಹ ಮಾಡ್ತೀವಿ. ಯಾಕೆ